ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರು ಮತಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ನಂತರ ರಾಜ್ಯ ಸರ್ಕಾರ ಪತನ ಆಗುತ್ತಾ ಅನ್ನುವಂತಹ ಪ್ರಶ್ನೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಉಳಿಯುತ್ತದೆ ನೋಡೋಣ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಇವಿಎಂ ಬಗ್ಗೆ ಕಾಂಗ್ರೆಸ್ ಅನುಮಾನಕ್ಕೆ ರಾಘವೇಂದ್ರ ಅವರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಚೊಂಬಿನ ಚಿತ್ರ ಹಾಕಿ ಕಾಂಗ್ರೆಸ್ನವರು ಜಾಹೀರಾತನ್ನ ನೀಡಿರೋ ವಿಚಾರಕ್ಕೂ ಕೂಡ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೋಲಿನ ಭೀತಿಯಿಂದ ಅಪಪ್ರಚಾರ ಮಾಡಲಾಗ್ತಾ ಇದೆ ಅನ್ನೋದು ಅವರ ಮಾತು. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈ ಪ್ರಜಾಪ್ರಭುತ್ವದ ಒಂದು ಹಬ್ಬದ ರೀತಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡೋಣ. ನಾವು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯವನ್ನು ಮಾಡಿ ಅವ್ರ ವಿಶ್ವಾಸ ಗಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಮಗೆಲ್ಲರೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ 100ಕ್ಕೆ 100 ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರೋದು ಯಾರು ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಚುನಾವಣಾ ಪ್ರೋಸೆಸ್ ಬಗ್ಗೆ, VVPAT ಬಗ್ಗೆ ಈ ರೀತಿ ಅನೇಕ ಪ್ರಶ್ನೆಗಳನ್ನು ಮಾಡುವಂಥ ಒಂದು ಕೋರ್ಟಲ್ಲಿ ಪ್ರಕ್ರಿಯೆ ನಡೀತಾ ಇದೆ. ಅಂದರೆ ಈ ರೀತಿ ಸೋಲಿನ ಭೀತಿ ಹತ್ತಿರ ಬಂದಾಗ ಈ ರೀತಿಯಂಥ ಪ್ರಶ್ನೆಗಳು ಅವರಲ್ಲೇ ಉದ್ಭವ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟವಾಗಿದೆ ಅವರಿಗೆ ಸೋಲಿನ ಭೀತಿ ಹತ್ತಿರ ಇರೋಕ್ಕೆ ಈ ಥರ ಅಂತ ಯಾವಾಗಲೂ ಕೂಡ ಅವರು ಅಂಥ ಸಂದರ್ಭದಲ್ಲೇ ಪ್ರಶ್ನೆಯನ್ನು ಮಾಡೋದು. ಇದು ಒಂದು. ಎರಡನೇದು, ಇವತ್ತು ಕೇಂದ್ರ ಸರ್ಕಾರ ಒಂದು ತುಂಬ ಸಣ್ಣತನದ ಒಂದು ಅಡ್ವರ್ಟೈಸ್ಮೆಂಟನ್ನು ಇವತ್ತೆಲ್ಲ ನ್ಯೂಸ್ ಪೇಪರ್ ನಾನು ನೋಡಿದೆ. ಒಂದು ಚೊಂಬು ಒಂದು ಅದರ ಚಿತ್ರ ಹಾಕಿ ಕೇಂದ್ರ ಸರ್ಕಾರ ನಮ್ಮ ಚೊಂಬನ್ನು ಕೊಟ್ಟಿದೆ ಆ ಥರ ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡಿದೆ. ನಾನು ಹೇಳೋದು, ಈ ಕಾಂಗ್ರೆಸ್ಸು ನಮ್ಮ ಕಂಡಂಥ ಜನರಿಗೆ ಚೊಂಬ